ಹೊಸದಲ್ಲ, ಯಾಕಂತಂದರೆ ನೀವು ಈಗಾಗಲೇ ನೋಡಿರ್ತೀರಿ ಭೀಮಾ, ಸಲಗ. ಸೊ ಈಗ ಫುಲ್ ಪ್ಲೇಜ್ ಆಗಿ ಬರ್ತಾ ಇದ್ದೀರಿ ಸರ್, ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ನಿಮ್ಮ ಟೈಮ್ ಎಲ್ಲ ಎತ್ತಿಟ್ಟು ನಮಗೋಸ್ಕರ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ. ಆ್ಯಂಡ್ ಸತೀಶ್ ರೆಡ್ಡಿ ಸರ್ ಬಂದಿದ್ದಾರೆ, ಅಥವಾ ರಹೀಮ್ ಖಾನ್ ಸರ್ ಬಂದಿದ್ದಾರೆ, ಅರವಿಂದ್ ರೆಡ್ಡಿ ಸರ್ ಬಂದಿದ್ದಾರೆ, ಅನಂತರಾಮಯ್ಯ ಸರ್ ಬಂದಿದ್ದಾರೆ, ಶ್ರೀಮುರಳಿ ಸರ್ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ ಸರ್. ಆ್ಯಂಡ್ ಆಲ್ಸೋ ಶ್ರೀಮುರಳಿ ಸರ್ ನಾನು ಬರ್ತಾನೆ ಹೇಳಿದೆ, ಅದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆಬ್ವಿಯಸ್ಲಿ ನಾವೆಲ್ಲರೂ ಅವರ ಸಿನಿಮಾಗಳನ್ನ ನೋಡಿ ಇನ್ಸ್ಪೈರ್ ಡೆಫಿನೆಟ್ಲಿ ಆಗಿರ್ತೀವಿ. ಆದರೆ ಅವರ ಒಂದು ಪರ್ಸ್ನಲ್ ಇಂಟರ್ವ್ಯೂಸ್ ಅನ್ನೋದೇನಿದೆ, ಅಥವಾ ವೀಕೆಂಡ್ ವಿತ್ ರಮೇಶಲ್ಲಿ ಅವರ ಒಂದು ಪರ್ಸ್ನಾಲಿಟಿ ಅನ್ನೋದೇನಿದೆ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಐ ಲವ್ ಯುವರ್ ಹ್ಯೂಮಿಲಿಟಿ. ನಂತರ ರಾಘವ್ ಸರ್ಗೆ ನಾನು ಧನ್ಯವಾದ ಕೇಳ ಇಷ್ಟಪಡ್ತೀನಿ, ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇಲ್ಲಾಂದರೆ ಆ ಅವಕಾಶ ಅವರು ಮಾಡಿಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಿರ್ಲಿಲ್ಲ. ಸೊ ನಮ್ಮ ಗುರು ಆಗಿರೋಂತಹ ರಾಘವ್ ಶಿವಮೊಗ್ಗ ಸರಿಗೂ ಥ್ಯಾಂಕ್ ಯು ಹೇಳ್ತಾ, ಇಲ್ಲಿ ನಾನು ವಿನಯ ವಿಜಯ ಅಣ್ಣನ ಹೆಸರು ಹೇಳಿದ್ರೆ ತಪ್ಪಾಗತ್ತೆ. ಯಾಕಂದರೆ ರಾಘವ್ ಸರ್ ನನ್ನ ಭೀಮಾ ಅಲ್ಲಿ ನೋಡಿ ಏನೊಂದು ಅವಕಾಶ ಮಾಡಿಕೊಟ್ರು. ಭೀಮಾ ಇರಲಿಲ್ಲ ಅಂದರೆ ಇವತ್ತು ಇಲ್ಲಿ ನಾನು ಇರ್ತಿರ್ಲಿಲ್ಲ. ಸೊ ವಿನಯ ವಿಜಯ ಅಣ್ಣನಿಗೂ ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ನಮ್ಮ ತಂದೆಯವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸಾಕಷ್ಟು ಮನೆಗಳಲ್ಲಿ ಯೂಶಲಿ ಫಿಲ್ಮ್ಸ್ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಸಪೋರ್ಟಿವ್ ಆಗಿರೋದಿಲ್ಲ. ಬಟ್ ಹೇಳಿದಾಗಿಂದ ಅವತ್ತಿಂದ ಇವತ್ತವರೆಗೂ ತುಂಬ ಸಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ಈ ಟೀಮಲ್ಲಿ ಟಾಸ್ಕ್ ಟೀಮಲ್ಲಿ ಕೆಲಸ ಮಾಡೋದಂಥ ನಮ್ಮ ಲೈಕ್ ಡೈರೆಕ್ಟರ್ಸ್ ಟೀಮಲ್ಲಿರುವಂಥ ಯೋಗೇಶ್, ರೋಗೇಂದ್ರ ಸರ್ ಆಗಿರ್ಬೋದು, ರಾಹುಲ್ ಅವರು, ತಾಸೀಮ್ ಅವರು, ಅಥವಾ DOP ಟೀಮಲ್ಲಿ ಪ್ರದೀಪ್ ಸರ್, ದಿವಾಕರ್ ಸರ್, ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಹಿರಿಯ ಕಲಾವಿದರು ಅಥವಾ ಎವ್ರಿ ಆರ್ಟಿಸ್ಟ್ ಎಲ್ಲರಿಗೂ ನಾನು ಇಲ್ಲಿಂದನೇ ಕೈ ಮುಗಿದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ನೀವೆಲ್ಲರ ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ಸ್ ಇರಲಿಲ್ಲ ಅಂದರೆ ಇವತ್ತು ಸಿನಿಮಾ ಆಗ್ತಿರ್ಲಿಲ್ಲ. ಆಲ್ಸೋ ಈ ಟೈಮಲ್ಲಿ ನನಗೆ ತುಂಬ ಸೆಟ್ಟಲ್ಲಿ ಸಪೋರ್ಟ್ ಮಾಡ್ತಾ ಇದ್ದ, ನನಗೆ ಆಗಾಗ ಹುಷಾರಿಲ್ದಿದ್ದಾಗ ಟೀ ತಂದು ಕೊಡ್ತಾ ಇದ್ದ, ಅಥವಾ ಅವಾಗ ಟ್ಯಾಬ್ಲೆಟ್ ತಂದು ಕೊಡ್ತಾ ಇದ್ದ ಅಮೃತ ಅಣ್ಣಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಟೈಮ್ ಎತ್ತಿಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳಿದ್ದೀನಿ. ಈಗ ಇನ್ನೊಂಚೂರು ಟೈಮ್ ಮಾಡ್ಕೊಂಡು ನಮ್ಮ ಸಿನಿಮಾ 21st ನೋಡ್ಬಿಡಿ ಅಂತ ಕೇಳ್ಕೊತೀನಿ. ಇರೋ ರಗಡ್ ವಾಯ್ಸಲ್ಲಿ ನೋಡಲೇಬೇಕು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ನಾವು ನೋಡಿ ಹೇಳಿ ನೋಡೋಣ. ಈಗ ಶ್ರೀಮುರಳಿ ನಾನು ಈಗ ತಾನೇ ಹೇಳಿದೆ, ನಾನು ಈಗ ತಾನೇ ಹೇಳಿದೆ ಶ್ರೀಮುರಳಿ ಸರ್ ವೀಕೆಂಡ್ ವಿತ್ ರಮೇಶ್ ನೋಡ್ಬಿಟ್ಟು ಹ್ಯೂಮಿಲಿಟಿ ಕಲ್ತಿದ್ದೀನಿ ಅಂತ ಹಂಗೆ ಆಯ್ತಾ? ಓಕೆ ಫೈನ್. ಅಲ್ಲ ನಿಮ್ಮ ವಾಯ್ಸಿಗೆ ಸೂಟ್ ಆಗ್ತಿಲ್ಲ ನೀವು ಹಿಂಗೆ ಹೇಳ್ತಾ ಇರೋದು, ಅದಕ್ಕೋಸ್ಕರ ಇರಲಿ ಫೈನ್. ಏನಾದ್ರು ಸ್ಪೆಷಲ್ ಕಸರತ್ ಮಾಡ್ತೀರಾ ವಾಯ್ಸ್ಗೆ ಅಂತ? ಇಲ್ಲ. ಸಾಗರಾಮ್ ಅವ್ರು ಮಾತಾಡ್ಸೋಣ. ಈಗಾಗಲೇ ರಾಘು ಶಿವಮೊಗ್ಗ ಅವ್ರ ಜೊತೆಗೆ ವರ್ಕ್ ಮಾಡಿದ್ದೀರಿ, ಪಂಚಗನಲ್ಲಿ ನೋಡಿದ್ದೀವಿ.